ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟು ಗಿಲ್ಲಿಗೆ ಮತ್ತು ಕಾವ್ಯಗೆ. ಯಾಕೆ ಅವರಿಬ್ಬರಿಗೆ? ಗಿಲ್ಲಿಗೆ ಫಸ್ಟು. ಗಿಲ್ಲಿ ಯಾಕೆಂದರೆ ಪ್ರಾಂಪ್ಟ್ ಆಗಿದ್ದಾನೆ, ಏನಿದೆ ಅದೆಲ್ಲ ಡೈರೆಕ್ಟಾಗಿ ಹೇಳ್ತಾನೆ. ಆಮೇಲೆ ಅವನು ಯಾವಾಗಲೂ ಬೇರೆಯವ್ರ ಕಡೆ ಸಪೋರ್ಟ್ ಮಾಡೋದು, ಇಂಡಿವಿಜುವಲಾಗಿ ಆಟಾಡ್ತಿದ್ದಾನೆ. ಅದಕ್ಕೆ ಅವ್ನ ಕಡೆಗೆ ಸಪೋರ್ಟು, ಯಾಕೆಂದರೆ ನಮ್ಮ ಮಂಡ್ಯದವನೇ ಅದಕ್ಕೆ. ಓಕೆ, ನಿಮ್ಮ ಮಂಡ್ಯದವನು ಅಂದ್ರಿ, ಅವ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ನು ತುಂಬ ಕಷ್ಟದಿಂದ ಬಂದಿದ್ದಾನೆ. ಫಸ್ಟೆಲ್ಲ ಲಾಕ್ಸ್ ಮಾಡಿಕೊಂಡು ಅಲ್ಲಿಂದ ಸಪೋರ್ಟ್ ಆಗಿ ಶಾಮಿನಲ್ಲೆಲ್ಲ ಕೆಲಸ ಮಾಡಿ ಪಾಪ ಅಲ್ಲಿಂದ ಬಂದಿದ್ದಾನೆ. ಅದಕ್ಕೆ ನಮ್ಗೆ ಅವ್ನ ಕಡೆಯಿಂದನೇ ಸಪೋರ್ಟ್. ಓಕೆ, ಗಿಲ್ಲಿಗೆ ಕಾಂಪಿಟೇಷನ್ ಇವ್ರು ಕೊಡ್ತಾರೆ ಅನ್ನೋದಾದ್ರೆ ಅದು ಯಾರು? ಗಿಲ್ಲಿಗೆ ಕಾಂಪಿಟೇಷನ್ ಕೊಡ್ತಿರೋದಂದ್ರೆ ಅಶ್ವಿನಿ ಅವಳೊಬ್ಳೆ. ಸದ್ಯಕ್ಕೆ ಇವಾಗ ಬಾಯಲ್ಲಿ ಕೊಡ್ತಿರೋದು ಅಂತ ಅಂದರೆ ಸದ್ಯಕ್ಕೆ ಇವ್ನು ಕೊಡ್ತಿದ್ದಾನೆ ಸ್ವಲ್ಪ, ರಘು ಅವ್ನು ಒಳಗಡೆ ಕೊಡ್ತಿದ್ದಾನೆ, ಬಟ್ ಗೊತ್ತಾಗ್ತಿಲ್ಲ ಯಾರಿಗೂ ಅಷ್ಟೇ. ಓಕೆ, ಗಿಲ್ಲಿ ಮತ್ತು ಕಾವ್ಯಂದು ಡ್ಯಾನ್ಸ್ ಹೇಗಿತ್ತು? ಓ ಸೂಪರ್. ಬಟ್ ಗಿಲ್ಲಿ ಮತ್ತು ಅಶ್ವಿನಿ ಸೂಪರ್ ಆಗಿತ್ತು, ಮಸ್ತಾಗಿತ್ತು. ಬರೀ ಜಗಳ ಆಡ್ಕೊಂಡು ಇದ್ದವರು ಆ ಥರ ಡ್ಯಾನ್ಸ್ ಮಾಡಿದ್ರು ಏನು ಅನ್ನಿಸ್ತು? ಓ ಸೂಪರ್ ಆಗಿತ್ತು. ಬಟ್ ನೋಡೋಕ್ಕೆ ಅದೆಲ್ಲ TRP ಗಲ್ವಾ ಮಾಡ್ತಾರೆ. ಇಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡಿರ್ತಾನೆ, ಟಾಸ್ಕ್ ಅಂತ ಬಂದಾಗ ಹಿಂದೆ ಇರ್ತಾನೆ ಅಂತಾರೆ, ಅದ್ರ ಬಗ್ಗೆ? ಅವ್ನು ಕಾಮಿಡಿನೂ ಮಾಡ್ತಾನೆ, ಬಟ್ ಟಾಸ್ಕ್ ಅಂತ ಬಂದರೆ ಫುಲ್ಲು ಇದಾಗಿ ಸೀರಿಯಸ್ ಆಗಿ ಆಟ ಆಡ್ತಾನೆ. ಹಾಂ ಮೇಡಮ್, ಅದರಲ್ಲಿ ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ? ಬಕೆಟ್ ನನಗೆ ಫಸ್ಟ್ ಜಾಹ್ನವಿ ಅನಿಸ್ತಿದ್ಲು, ಇವಾಗ ಒಂದು ಸ್ವಲ್ಪ ರಾಶಿಕಾ ಅನಿಸ್ತಾಳೆ. ಹಾಂ, ಏಕೆ ರಾಶಿ? ಫಸ್ಟ್ ಜಾಹ್ನವಿ ಫುಲ್ ಸಪೋರ್ಟ್ ಮಾಡ್ತಿದ್ಲು ಅಶ್ವಿನಿಗೆ. ಇವಾಗ ಅಶ್ವಿನಿಗೆ ಅದೊಂದು ಸ್ವಲ್ಪ ಟಾಕ್ಸ್ ನಡೀತಿಲ್ಲ, ಡಿಬೇಟು. ಅದರಲ್ಲಿ ಇವಾಗ ನೋಡಿದರೆ ಇವಳು ಇವಾಗ ಸ್ವಲ್ಪ ರಾಶಿಕಾ ಬಕೆಟ್ ಹಿಡಿತಿದ್ದಾಳೆ ಅನಿಸುತ್ತೆ. ಓಕೆ, ರಿಯಾಲಿಟಿ ಶೋಲಿ ಯಾರು ರಿಯಲ್ ಆಗಿ ಆಡ್ತಿದ್ದಾರೆ? ಗಿಲ್ಲಿನೇ. ಅದು ಬಿಟ್ಟರೆ ಗಿಲ್ಲಿನೇ. ಕಾವ್ಯ. ಹಾಂ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕು? ಈ ವೀಕ್ ಅಶ್ವಿನಿ ಹೋದ್ರೇ ಬೆಟರು. ಹಾಂ, ಅವ್ರೆದ್ರೇ ಬೆಟರ್. ಗಿಲ್ಲಿ ಆದರೆ ಅಶ್ವಿನಿಗೆ ಕಳ್ಸಲ್ಲ, TRP ಹೋಗ್ಬಿಡುತ್ತೆ, ಬಟ್ ಅಶ್ವಿನಿಗೆ ಕಳ್ಸಲ್ಲ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನನ್ನ ಸಪೋರ್ಟ್ ಗಿಲ್ಲಿ ನಟ್ಟಾಗೆ. ಯಾಕೆ ಅವನಿಗೆ? ಅವರು ಯಾವಾಗಲೂ ಕಾಲು ಎಳ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಇರ್ತಾರೆ, ಆಮೇಲೆ ಚೆನ್ನಾಗಿ ಪಂಚ್ ಡೈಲಾಗ್ಸ್ ಕೊಡ್ತಾರೆ, ಅದಕ್ಕೆ ಇಷ್ಟ ನನಗೆ. ಗಿಲ್ಲಿ ಅವ್ನ ಫೇಸ್ ಅದೆಲ್ಲ ಫೇಕಾಗಿ ಆಡ್ತಾನೆ ಅಂತಾರೆ, ಅದ್ರ ಬಗ್ಗೆ? ಇಲ್ಲ, ಅವ್ನು ಫೇಕಾಗಿ ಆಡೋದೇ ಇಲ್ಲ, ಅವ್ನು ರಿಯಾಲಿಟಿ ಶೋಗೆ ತಕ್ಕನಾಗಿ ರಿಯಲಾಗೆ ಆಡ್ತಾ ಇದ್ದಾನೆ, ಅದಕ್ಕೆ ನಂಗೆ ಅವನಂದರೆ ಇಷ್ಟ. ಓಕೆ, ಗಿಲ್ಲಿ ಮತ್ತು ಅಶ್ವಿನಿ ಅವ್ರದ್ದು ಡ್ಯಾನ್ಸ್ ನಡೀತು ನೆನೆ, ಹೇಗಿತ್ತು? ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದೆ ನನ್ನ ಡ್ಯಾನ್ಸ್ನ. ಆಮೇಲೆ ಇಬ್ಬರು ಟಾಮ್ ಆ್ಯಂಡ್ ಜೆರ್ರಿ ಥರ ಕಿತ್ತಾಡ್ತಾರೆ, ಮತ್ತು ಡ್ಯಾನ್ಸು ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿತ್ತು. ಓಕೆ, ಗಿಲ್ಲಿಗೆ ಎಲ್ಲೋ ಒಂದು ಕಡೆ ಕಾವ್ಯವರು ಬಕೆಟ್ ಹಿಡಿತಿದ್ದಾರೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಬಕೆಟ್ ಹಿಡಿಯಂಗಿದ್ರೆ ಇಷ್ಟು ದಿವಸ ಇರ್ತಾನೆ ಇರಲಿಲ್ಲ ಅವರು. ಸೊ ಅವರಿಬ್ಬರು ಜೋಡಿ ಚೆನ್ನಾಗಿದೆ, ಸೊ ಅವ್ರು ಇರಲೇಬೇಕು ಫಿನಾಲೆವರೆಗೂ, ನಂಗೆ ಅದೇ ಇಷ್ಟ. ಓಕೆ, ಗಿಲ್ಲಿ ಅವ್ರಿಗೆ ಕಾವ್ಯ ಅವರು ಮೊದಲಿಂದ ಫ್ರೆಂಡು ಅನ್ಕೊಬಂದು ಈಗ ಮಧ್ಯ ಸುರಾಜ್ ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿಗಳಾದಮೇಲೆ ಅಣ್ಣ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅಣ್ಣ ಅಂತ ಕರೆಯೋಕ್ಕೆ ಅದು ಚೆನ್ನಾಗಿಲ್ಲ, ಅವರು ಅಣ್ಣ ಅಂತ ಮಾಡಲೇಬಾರ್ದಾಗಿತ್ತು. ಸೊ ಇದು ನಾನು ಒಪ್ಪೋದೇ ಇಲ್ಲ, ಸರಿ ಇರಲ್ಲ, ಅವ್ರ ಜೋಡಿ ಚೆನ್ನಾಗಿದೆ ಅಷ್ಟೇ. ಬರೀ ಕಾಮಿಡಿ ಮಾಡ್ಕೊಂಡಿರ್ತಾನೆ, ಟಾಸ್ಕ್ ಅಂತ ಬಂದಾಗ ಹಿಂದೆ ಉಳಿತಾನೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವ್ನು ಟಾಸ್ಕು ಚೆನ್ನಾಗಿ ಆಡ್ತಾನೆ, ಕಾಮಿಡಿನೂ ಆಲ್ರೌಂಡರ್ ಅವನು. ಡ್ಯಾನ್ಸಲ್ಲೂ ಇದ್ದಾನೆ, ಟಾಸ್ಕಲ್ಲೂ ಇದ್ದಾನೆ, ಮತ್ತು ಚೆನ್ನಾಗೂ ಮಾತಾಡ್ತಾರೆ, ಆಲ್ರೌಂಡರ್ ಅವನು. ರಿಯಾಲಿಟಿ ಶೋಲಿ ರಿಯಲ್ ಆಗಿ ಯಾರು ಆಡ್ತಿದ್ದಾರೆ? ಗಿಲ್ಲಿ ಮತ್ತು ಕಾವ್ಯ. ಓಕೆ, ಈ ವಾರ ಕಿಚ್ಚ ಸುದೀಪ್ ಸರ್ ಯಾರು ಕ್ಲಾಸ್ ತಗೋಬೇಕು ಅಂತೀರಾ? ರಾಶಿಕಾಗೆ. ಯಾಕೆ ಅವ್ರಿಗೆ? ಅವರು ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಿದ್ದಾರೆ, ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡು ಅವರು ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಸೊ ಅದು ಬಿಹೇವಿಯರ್ ಚೆನ್ನಾಗಿಲ್ಲ ನಂಗೆ ರಾಶಿಕ್ ಅವ್ರದ್ದು. ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ತುಂಬ ಬಕೆಟ್ ಹಿಡಿಯುತ್ತಾ ಇದ್ದಾರೆ, ತುಂಬ ಬಿಹೇವಿಯರ್ ರ್ಯಾಶ್ ಆಗಿದೆ, ಅವರು ಚೇಂಜ್ ಮಾಡ್ಕೋಬೇಕು ಅವ್ರ ಬಿಹೇವಿಯರ್. ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟ್ ಆಲ್ಮೋಸ್ಟ್ ಗಿಲ್ಲಿನೇ. ಯಾಕೆ ಅವ್ರಿಗೇನೆ? ಅವನು ಮತ್ತು ರಕ್ಷಿತಾ ಇಬ್ಬರು ಚೆನ್ನಾಗಿ ಆಡ್ತಾರೆ, ಅವರಷ್ಟೇ ಜಾಸ್ತಿ ಕಾಣಿಸ್ಕೊಳ್ತಿರೋದು, ಮತ್ತು ಗೇಮಲ್ಲಾಗಲಿ ಕಾಮಿಡಿಯಲ್ಲಾಗಲಿ ಎಲ್ಲ ಅವರೇ ತುಂಬ ಚೆನ್ನಾಗಿ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನಿಸುತ್ತೆ? ಮಾಳು ಅವರು ಅಷ್ಟು ಚೆನ್ನಾಗಿ ಆಡ್ತಿಲ್ಲ ಅನಿಸುತ್ತೆ, ಅವ್ರನ್ನ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಗಿಲ್ಲಿ ಅವ್ರದ್ದು ರಿಯಲ್ ಫೇಸ್ ಅದಲ್ಲ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಅವ್ರು ನ್ಯಾಚುರಲ್ ಹೆಂಗಿದ್ದಾರೋ, ಇವಾಗ ಕಾಮಿಡಿ ಶೋಸ್ ಎಲ್ಲ ನೋಡ್ತಿರ್ತೀವಲ್ಲ, ಅಲ್ಲೂ ಹಂಗೆ ಇದ್ದಾರೆ, ಇಲ್ಲೂ ಹಂಗೆ ಇದ್ದಾರೆ ಅವರು, ಆ ಥರ ಏನು ಡಬಲ್ ಫೇಸ್ ಏನೂ ಇಲ್ಲ. ಕಾಕ್ರೋಚ್ ಸುದ್ದಿ ಬಗ್ಗೆ ಏನು ಹೇಳ್ತೀರಾ? ಅವರು ಒಂಥರ ಡ್ಯುವಲ್ ಫೇಸ್ ಥರ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಆ ಥರ ಅನಿಸ್ತಾರೆ ಅಷ್ಟೇ. ಆ ಕುತಂತ್ರಿ ಅನ್ನೋದಾದರೆ ಯಾರಿಗೆ ಹೇಳ್ತೀರಾ? ಅಶ್ವಿನಿನೇ. ಹಾಂ. ಓಕೆ, ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು? ನಮ್ಮ ಪ್ರಕಾರ ಗಿಲ್ಲಿನೇ ವಿನ್ ಆಗಬೇಕು. ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕು? ಅವ್ರು ಮಾಳು ಅನ್ಸುತ್ತೆ. ಬಸ್ಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟ್ ಗಿಲ್ಲಿ. ಯಾಕೆ ಗಿಲ್ಲಿಗೆ? ಗಿಲ್ಲಿ ಅವು ಎಲ್ಲ ಅಂದರೆ ಕಾಮಿಡಿ ಏನು ಮಾಡ್ತಾನೆ, ಎಲ್ಲರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ,
ಯಾವ ಥರ ಅವು ಯಾರಿಗೂ ಏನು ಮಾತಾಡಿದ್ರು ಅಷ್ಟು ಸೀರಿಯಸ್ ತೊಗೊಳಲ್ಲ ಅವ, ಫುಲ್ ಕಾಮಿಡಿಯಾಗಿ ಮಾತಾಡ್ತಾನೆ, ಅವ್ರಿಗೆ ಎಲ್ಲರಿಗೂ ಎಂಟರ್ಟೈನ್ ಮಾಡ್ದ ನಾವು ಅದಕ್ಕೋಸ್ಕರ. ಬಿಗ್ ಬಾಸಲ್ಲಿ ಗಿಲ್ಲಿಗೆ ಕಾಂಪಿಟೇಷನ್ ಅಂದರೆ ಇವರು ಅನ್ನೋದಾದರೆ ಅದು ಯಾರು? ಕೊಟ್ರೆ ಕಾವ್ಯ ಕೊಡ್ಬೋದಾ, ಇಲ್ಲ ಅಂದ್ರೆ ಸೂರಜ್. ಪ್ರಕಾರ ಯಾರು ವಿನ್ ಆಗ್ಬೋದು? ಗಿಲ್ಲಿ ಅಣ್ಣ. ವೀಕ್ ಮನೆಯಿಂದ ಹೊರಗೆ ಯಾರು ಹೋಗ್ಬೋದು? ಅಶ್ವಿನಿ ಮೇಡಮ್. ನಮ್ಮ ಹೆಸರು ರವಿ ಅಂತ. ಯಾವ್ರು ನಿಮ್ಮದು? ನಾವು ಮಂಡ್ಯ. ಮಂಡ್ಯದವರು. ನಾವಿರೋದು ಬೆಂಗಳೂರಲ್ಲಿ. ಮಂಡ್ಯದವರು. ಹಾಂ, ಮಂಡ್ಯದವರು. ಓಕೆ, ಗಿಲ್ಲಿರು ಮಂಡ್ಯದವರೇ, ಮಳವಳ್ಳಿಯವರು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಮಾತಾಡೋದೇನಿಲ್ಲ. ಕಾಮಿಡಿಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಚೆನ್ನಾಗಿ ಗೆದ್ದು ಬರ್ತಾರೆ, ಅವರೇ ಚೆನ್ನಾಗಿ ಆಟ ಆಡ್ತಾರೆ. ನಿಮ್ಮ ಸಪೋರ್ಟ್ ಯಾರಿಗೆ ಬಿಗ್ ಬಾಸಲ್ಲಿ? ಗಿಲ್ಲಿ. ಗಿಲ್ಲಿಗೆ. ಹಾಂ, ಯಾಕೆ ಗಿಲ್ಲಿಗೆ ಸಪೋರ್ಟ್? ಅವನು ನಮ್ಮ ಕಡೆನಲ್ವಾ, ಮಂಡ್ಯದನ್ನಾಗಿ ನಾವು ಅವನ್ನೇ ಗೆಲ್ಲಿಸ್ಬೇಕು. ಅಂದರೆ ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ, ಗಿಲ್ಲಿ. ಅವರೇ ಚೆನ್ನಾಗಿ ಆಡಬೇಕು ಅಂತ ನಾವು ಇದು ಮಾಡ್ತಾಯಿದ್ವಿ. ಗಿಲ್ಲಿ ಫೇಕಾಗಿ ಆಡ್ತಾನೆ ಅಂತಾರೆ, ಅದ್ರ ಬಗ್ಗೆ ಹೇಳ್ತೀವಿ. ಅದು ಸುಳ್ಳು. ಅದು ಅವ್ನು ಕರೆಕ್ಟಾಗಿ ಆಡ್ತಾ ಇದ್ದಾನೆ, ಗಿಲ್ಲಿ ಕರೆಕ್ಟಾಗಿ ಆಡ್ತಾ ಇದ್ದಾನೆ. ಅದು ಫೇಕ್ ಅಂತೇನಿಲ್ಲ, ಅವ್ನು ಕರೆಕ್ಟಾಗಿ ಆಡ್ತಾ ಇದ್ದಾನೆ. ಈತ ಕಾಮಿಡಿನೂ ಆಡ್ತಾ ಇದ್ದಾನೆ, ಈತ ಕಾಮಿಡಿನೂ ಮಾಡ್ತಾನೆ, ಈತಗೆ ಆಟನೂ ಆಡ್ತಾ ಇದ್ದಾನೆ. ಅವನ ಆಟ ಅವ್ನು ಆಡ್ತಾ ಇದ್ದಾನೆ. ಗಿಲ್ಲಿಗೆ ಅಲ್ಲಿ ಕಾಂಪಿಟೇಷನ್ ಇವ್ರು ಕೊಡ್ತಾರೆ ಅಂದರೆ ಅದು ಯಾರು ಕೊಡ್ತಿರ್ಬೋದು? ಕೊಡ್ತಾರೆ ಅಂದರೆ ಎಲ್ಲರೂ ಕೊಡ್ತಾ ಇದ್ದಾರೆ, ಅವ್ರು ಒಬ್ಬನೇ ಅಂತಲ್ಲ, ಅವ್ರ ಹೆಸರುಗಳು ನಮ್ಗೆ ಬರೋಲ್ಲ. ಒಟ್ಟಿನಲ್ಲಿ ಎಲ್ಲ ಇದಾಡ್ತಿದ್ದಾರೆ. ಗಿಲ್ಲಿ ಮತ್ತು ಕಾವ್ಯ ಅವ್ರ ಜೋಡಿ ಹೇಗಿತ್ತೆ? ಚೆನ್ನಾಗೈತೆ, ಸೂಪರಾಗಿ ಐತೆ. ಏನೋ ಅಷ್ಟೊಂದು ಅವನೇನು ಇದು ಮಾಡೋಕ್ಕೋಗಲ್ಲ, ಏನೋ ಫ್ರೆಂಡ್ಶಿಪ್ಪಲ್ಲಿ ಇದು ಮಾಡ್ಕೊ ಹೋಯ್ತಾ ಇದ್ದೀವಿ. ರಿಯಾಲಿಟಿ ಶೋಲಿ ರಿಯಲಾಗಿ ಯಾರು ಆಡ್ತಿದ್ದಾರೆ ಅನ್ಸುತ್ತೆ? ರಿಯಲಾಗಿ ಆಡ್ತಾ ಇರೋದು ಗಿಲ್ಲಿ, ನಮ್ಮ ಕಾವ್ಯ, ಆಮೇಲೆ ಇನ್ನೂ ಕಾಮಿಡಿ ಮಾಡ್ತಿದ್ರಲ್ಲ ಅದು ನಮ್ಮ ಚಂದ್ರಪ್ರಭ, ಇವರೆಲ್ಲ ಚೆನ್ನಾಗಿ ಆಡ್ತಾರೆ.